ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಮತ್ತೊಂದು ಸಾಧನೆ ಮಾಡಿದೆ. ವಾಣಿಜ್ಯ ಉಡಾವಣೆಯಲ್ಲಿ ಇದು ಪ್ರಮುಖ ಮೈಲುಗಲ್ಲನ್ನ ಸಾಧಿಸಿದೆ. ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶಾರ್ನಿಂದ ಇಂದು ಬಾಹುಬಲಿ ರಾಕೆಟ್ LVM-3 M6 ಉಡಾವಣೆ ಯಶಸ್ವಿಯಾಗಿದೆ. ಈ ಉಡಾವಣೆಯೊಂದಿಗೆ ಇಸ್ರೋ ಯುನೈಟೆಡ್ ಸ್ಟೇಟ್ಸ್ನ ಸುಧಾರಿತ ಸಂವಹನ ಉಪಗ್ರಹ ಬ್ಲೂಬರ್ಡ್ ಬ್ಲಾಕ್ 2 ಅನ್ನ ಕಕ್ಷೆಗೆ ಯಶಸ್ವಿಯಾಗಿ ಸೇರಿಸಿತು. ಈ ಉಪಗ್ರಹವು ಸುಮಾರು 6100 ಕೆಜಿ ತೂಗ್ತಾ ಇದೆ. ಈ ಉಡಾವಣೆಯನ್ನ ಇಸ್ರೋದ ವಾಣಿಜ್ಯ ವಿಭಾಗದ ನ್ಯೂ ಸ್ಪೇನ್ ಇಂಡಿಯಾ ಲಿಮಿಟೆಡ್ ಅಮೆರಿಕನ್ ಕಂಪನಿ AST ಸ್ಪೇನ್ ಮೊಬೈಲ್ ಸಹಯೋಗದೊಂದಿಗೆ ನಡೆಸಿತು. ಇದು ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಅತ್ಯಂತ ಭಾರವಾದ ಉಪಗ್ರಹ ಉಡಾವಣೆಯಾಗಿದೆ. ಬ್ಲೂಬರ್ಡ್ 6 ಸುಮಾರು 6100 ಕಿಲೋಗ್ರಾಂಗಳಷ್ಟು ತೂಕವಿರುತ್ತದೆ. ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣ್ ಅವರು ಇದು ಭಾರತೀಯ ಉಡಾವಣಾ ವಾಹನವು ಎತ್ತರದಲ್ಲಿ ಅತ್ಯಂತ ಭಾರವಾದ ಉಪಗ್ರಹವಾಗಿದೆ ಎಂದು ಹೇಳಿದ್ದಾರೆ. LVM-3 ಇದುವರೆಗೆ 7 ಕಾರ್ಯಾಚರಣೆಯಲ್ಲಿ 7 ಯಶಸ್ವಿಯನ್ನ ಸಾಧಿಸಿದೆ. ಇದೇ ರಾಕೆಟ್ 2023ರಲ್ಲಿ ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವಕ್ಕೆ ತಲುಪಿಸುವ ಮೂಲಕ ಇತಿಹಾಸ ನಿರ್ಮಿಸಿತು. ಇಂದಿನ ಉಡಾವಣೆಯು LVM-3ಯ 8ನೇ ಹಾರಾಟವಾಗಿದ್ದು ಇದು ಸಹ ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಇದು 3ನೇ ವಾಣಿಜ್ಯ ಕಾರ್ಯಾಚರಣೆಯಾಗಿದೆ.